ಹಾಯ್. ಇವತ್ತು ಎಲ್ರಿಗೂ ರಜೆ ಶಾಲೆ ಮಕ್ಕಳಿಗೆ. ಆದರೆ ಇವತ್ತು ಬಿಸಿಲುಂಟಲ್ವಾ? ಇಲ್ಲಿ ಮಂಗಳೂರಲ್ಲಿ ಬೆಳಿಗ್ಗೆನೇ ಏನೋ ಬಿಸಿಲಿದೆ ಹೊರಗಡೆ. ಏನು ಮಾಡೋದು, ನಾನು ಡ್ಯೂಟಿಗೆ ಹೊರಟು ಕೂತಿದ್ದೇನೆ, ಹೋಗಲೇಬೇಕು, ನನಗೆ ರಜೆ ಇಲ್ಲ. ರೂಮ್ನ ಲಾಕ್ ಮಾಡಿಕೊಂಡು ನಾನು ಹೊರಟೆ ಡ್ಯೂಟಿಗೆ. ಬಟ್ ಹೋಗಲಿಕ್ಕೆ ಸ್ವಲ್ಪ ಬೋರ್ ಆಗ್ತಾ ಉಂಟು ಇವತ್ತು, ಯಾಕಂತ ಗೊತ್ತಿಲ್ಲ. ಇಲ್ಲಿ ಅಂಗಡಿ ಎಲ್ಲ ಉಂಟು ಗೈಸ್. ಇಲ್ಲೊಂದು ಸಣ್ಣ ಕೆರೆನೇ ಆಗಿದೆ ಆಯಿತಾ. ಮಳೆ ಬಂದರೆ ಇಲ್ಲಿ ನಡಿಲಿಕ್ಕೂ ಆಗಲ್ಲ. ಅಯ್ಯೋ ದೇವ, ಇಷ್ಟೊತ್ತೇನೋ ಬಿಸಿಲಿತ್ತು ಆಯಿತಾ. ಇವಾಗ ಏನೋ ಮಳೆ ಬರ್ತಾ ಉಂಟು. ನಾನು ಸ್ಪೀಡ್ ಹೋಗ್ತಾ ಇದ್ದೇನೆ, ಇಲ್ಲಾಂದರೆ ಚಂಡಿ ಆಗ್ತೇನಲ್ವಾ. ಹೋಗ್ತಾ ಇರೋದು ರಾಮ ಭಜನಾ ಮಂದಿರ. ಇವತ್ತು ನನ್ನ ಬಸ್ ಮಿಸ್ ಆಗ್ತದೆ ಅಂತ ಕಾಣ್ತಿದೆ. 5 ನಿಮಿಷಕ್ಕೊಂದು ಬಸ್ ಉಂಟು ಅಂತ, ಇಲ್ಲಿಯಾದರೂ ಮಿಸ್ ಆದರೆ ಅಷ್ಟೇ, ಇಲ್ಲೇ ಬಸ್ ಬರ್ತದೆ. ಅಷ್ಟು ಬೇಗ ನನ್ನ ಬಸ್ ಬಂತು. ಅಂತೂ ನಾನು ಬಸ್ ಇದ್ದು ದಾಟಲಿಕ್ಕೆ ನನಗೆ ಸ್ವಲ್ಪ ಕಷ್ಟ, ಹಾಗೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ತಲುಪಿದೆ ನಾನು ನನ್ನ ಲ್ಯಾಬ್ ಹತ್ರ. ಇನ್ನು ಓಪನೇ ಆಗಲಿಲ್ಲ. ಒಬ್ಬ ಅಕ್ಕ ಬರ್ತಾರೆ, ಅಕ್ಕ ಇನ್ನೂ ಬಂದೇ ಇಲ್ಲ. ಡೋರ್ ಲಾಕ್ ಆಗಿದೆ. ಆ ಮಳೆ ಉಂಟಲ್ವಾ, ನಾಟಕಲ್ಲೇ ಮಾಡೋದು. ಒಂದ್ಸಲ ಪರಪರ ಅಂತ ಹಂಗಿದ್ದ, ಆಮೇಲೆ ಸ್ಟಾಪ್ ಆಯಿತು. ನಾನು ಮಳೆಗೆ ಜೋರು ಬರ್ತದೆ ಅಂತ ಹೇಳಿ ಸ್ಪೀಡ್ ಬಂದೆ. ನೋಡಿದರೆ ಮಳೆನೇ ಬಂದಿಲ್ಲ, ಪುನಃ ಬಿಸಿಲು. ಎಂತ ಮಾಡೋದು, ಮತ್ತೆ ಇಲ್ಲಿ ಸ್ಟೆಪ್ ಹತ್ಕೊ ಬಂದೇನಾ, ಹಾಗೆ ಸ್ವಲ್ಪ ಸುಸ್ತಾಯಿತು. ಒಂದು ಬಾಗಿಲಲ್ಲ, ನಮ್ಮದಕ್ಕೆ 2 ಬಾಗಿಲುಂಟು ನೋಡಿ. ಮೀನು ಹಸಿವಾಗಿ ಕಾಯ್ತುಂಟು ನಮಗೋಸ್ಕರ. ಹಾಗೆ ಮೀನಿಗೆ ಸ್ವಲ್ಪ ಫುಡ್ ಹಾಕಿದ್ವಿ. ಹೊರಗಡೆ ಸ್ವಲ್ಪ ಗಾಳಿ ಬರ್ತುಂಟು ನೋಡಿ. ಇಷ್ಟೊತ್ತು ಬಿಸಿಲಿತ್ತು, ಇವಾಗ ಸ್ವಲ್ಪ ಮೋಡ ಮೋಡ ಆಗಿದೆ. ಈಜಿ ಊಟ ಗಂಟೆ 2 ಆಯಿತು, ಇನ್ನು ಊಟ ಮಾಡಿದೆ. ಅಷ್ಟೇ ಆದರೂ ಮನೇಲಿ ಅಮ್ಮ ಮಾಡೋ ಊಟನೇ ಚಂದ. ಈಜಿ ಊಟ ಅಷ್ಟು ಚಂದ ಇರಲ್ಲ. ಅಂತೂ ಏನು ಮಾಡೋದು, ಹೊಟ್ಟೆಪಾಡು, ಊಟ ಮಾಡಲೇಬೇಕು. ನಾನು ಅಕ್ಕ ಬಿಗ್ ಬಜಾರಿಗೆ ಹೋಗ್ತಾ ಇದ್ದೇನೆ. ಈಗ ಸ್ವಲ್ಪ ಫ್ರೀ ಉಂಟು ಹಾಗೆ. ಹೊರಗಡೆ ಬಂದು ನೋಡ್ತೇವೆ, ಜೋರು ಮಳೆ ಬರ್ತಾ ಉಂಟು. ಕೊಡೆ ಸಹ ನಾವು ತಂದಿಲ್ಲ ಬೇರೆ. ನಾವು ಮಳೆಗೆ ಕೊಡೆ ತಗೊಂಡು ಹೋಗಲಿಲ್ಲ, ಹಾಗೆ ಫುಲ್ ಚಂಡಿಯಾಗಿ ಪೇಟೆಯಲ್ಲಿ ಓಡಿಕೊಂಡು ಬಂದ್ವಿ. ನಮ್ಮ ಮರ್ಯಾದೆ ಎಲ್ಲ ಹೋಯ್ತಾಯ್ತಾ. ಈಗ ಮಳೆ ಬಿಟ್ಟಿತ್ತು, ಜೋರು ಬರ್ತಿತ್ತಲ್ವಾ, ಇವಾಗ ಮಳೆ ಬಿಟ್ಟಿತ್ತು. ಸಂಜೆ 4:15 ಆಯಿತು. ನನ್ನ ಫೇವ್ರೇಟ್ ಚಹಾ ಕುಡಿತಾ ಇದ್ದೇನೆ. ನನಗೆ ಚಹಾ ಒಂದು ಬೇಕಾಯ್ತಾ. ಬಾಯ್, ನಮ್ಗೆ ಡ್ಯೂಟಿ ಆಯಿತು, ನಾವು ಹೊರಟ್ವಿ. ಇದು ಬೇಗ ಡ್ಯೂಟಿ ಮುಗಿತ್ತಂತ ಹೇಳಿ ನಾವು ಸೇವ್ ಪುರಿ ತಿನ್ನುವ ಅಂತ ಹೇಳಿ ಬಂದ್ವಿ. ತಿನ್ನಿ ಅಕ್ಕ. ₹50 ₹1 ಕೂಡ ವೇಸ್ಟ್ ಮಾಡದೆ ತಿಂತಾ ಇದ್ದಾರೆ ನೋಡಿ. ನಾನು ಬಸ್ಸಿಗೆ ಕಾಯ್ತಾ ಇದ್ದೇನೆ. ಇನ್ನು ಬಸ್ ಬರಬೇಕಷ್ಟೇ. ಸೀಟ್ ಇತ್ತು ಬಸ್ಸಲ್ಲಿ, ಹಾಗೆ ಸೀಟ್ ಸಿಕ್ಕಿತ್ತು. ಬಸ್ ಖಾಲಿ ಇತ್ತು ತುಂಬ, ಏನಂತ ಗೊತ್ತಿಲ್ಲಪ್ಪ. ನೋಡಿ, ಕತ್ಲಾಗಿದೆ. ಇಲ್ಲಿ ಒಂದು ಬೀದಿ ದೀಪ ಉಂಟು, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೇನೆ.
ನಾನು ಡ್ಯೂಟಿ ಮುಗಿಯುವಾಗ ಯಾವಾಗಲಿದ್ಕಿಂತ ಲೇಟ್ ಆಗ್ತದೆ, ಇವತ್ತು ಸ್ವಲ್ಪ ಬೇಗ, ಹಾಗೆ ಹೋಗ್ತಾ ಇದ್ದೇನೆ. ಮಳೆ ಇಲ್ಲ, ಇಲ್ಲ ಶಾಲೆಗೆ ರಜೆ ಕೊಟ್ರು ಅಂತ ಹೇಳಿ ಇವಾಗ ಗಾಳಿ ಮಳೆನೇ ಬರ್ತದೆ ಆಯಿತಾ. ನನ್ನ ಪಿ.ಜಿಗೆ ಬಂದೆ, ಸೈಲೆಂಟ್ ಆಗಿದ್ದಾರೆ ಮಳೆಗೆ. ಲಾಕ್ ಆಗಿದೆ, ರೂಮಲ್ಲಿ ಯಾರಿಲ್ಲ, ನಾನೇ ಓಪನ್ ಮಾಡಬೇಕಷ್ಟೇ. ಇವಾಗ ಟೈಮ್ 7:45. ಊರಲ್ಲಿದ್ದರೆ ಖಂಡಿತವಾಗ್ಲೂ ನಾನು ಒಬ್ಬಳೇ ನಡ್ಕೊಂಡು ಹೋಗೋಳೆಲ್ಲ ನೈಟ್. ಈಗ ತುಂಬಾ ಕಲ್ತಿದ್ದೇನೆ ನಾನು ಮಂಗಳೂರಿಗೆ ಬಂದ ಮೇಲೆ, ಒಬ್ಬಳೇ ಆ ಕಡೆ ಈ ಕಡೆ ಹೋಗ್ತೇನೆ. ಅದಕ್ಕಿಂತ ಹೆಚ್ಚಾಗಿ ರೋಡ್ ಕ್ರಾಸ್ ಮಾಡೋದಂದರೆ ನನಗೆ ತುಂಬಾ ಭಯ, ಅದನ್ನು ಕಲ್ತಿದ್ದೇನೆ. ತುಂಬಾ ಚೇಂಜಸ್ ಆಗಿದೆ ನನಗೆ ಮಂಗಳೂರಿಗೆ ಬಂದ ಮೇಲೆ. ನನ್ನ ಬಗ್ಗೆ ನನಗೇನೆ ಖುಷಿ ಇದೆ, ಬೇರೇನು ಹೇಳೋದು, ಅಷ್ಟೇ. ನಾವು ಚೇಂಜ್ ಆಗ್ತಾ ಹೋಗ್ತೇವೆ ಒಂದೊಂದು ಊರಿಗೆ ಹೋದ್ಮೇಲೆ. ಅದೇ ಥರ ನಾನು ತುಂಬಾ ಚೇಂಜ್ ಆಗಿದ್ದೇನೆ ಲೈಫಲ್ಲಿ. ಅಮ್ಮ ಅಪ್ಪ ನನ್ನನ್ನು ಹೊರಗಡೆ ಕಳಿಸಿದ್ದೆ ನನಗೆ ಸ್ವಲ್ಪ ಧೈರ್ಯ ಬರಬೇಕು ಆ ಥರ ಎಲ್ಲ. ಆ ಉದ್ದೇಶಕ್ಕೋಸ್ಕರ ನನ್ನನ್ನು ಹೊರಗಡೆ ಹಾಕಬೇಕಂತ ಮೊದಲೇ ಪ್ಲ್ಯಾನ್ ಎಲ್ಲ ಮಾಡ್ತಾಯಿದ್ರು. ಅಷ್ಟು ಭಯ ಪಡೋಳು ನಾನು ನನ್ನ ಲೈಫಲ್ಲಿ. ಭಯ ಇವಾಗಲೂ ಪಡ್ತೇನೆ, ಹಾಗಂತ ಏನಿಲ್ಲ, ಬಟ್ ಸ್ವಲ್ಪ ಧೈರ್ಯ ಬಂದಿದೆ ಇವಾಗ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್.